ಸಾಯಿರಾಮ್ ಆತ್ಮ ಬಂಧುಗಳೇ, ಈ ದಿನ ನಾವು ಫಿಲಿಸ್ ಕ್ರಿಸ್ಟಲ್ ಅವರು ಹೇಳಿಕೊಟ್ಟಿರುವ ಟ್ರೀ ಮೆಡಿಟೇಷನನ್ನು ಮಾಡೋಣ. ಈ ಧ್ಯಾನವು ನಮ್ಮ ಕಾಸ್ಮಿಕ್ ಪೇರೆಂಟ್ಸ್ ಅಂದರೆ ಭೂಮಿ ತಾಯಿ ಹಾಗೂ ಸೂರ್ಯದೇವನನ್ನು ಕನೆಕ್ಟ್ ಮಾಡಿಕೊಳ್ಳಲು ಇರುವ ಅತಿ ಸುಲಭವಾದ ವಿಧಾನ. ನಮ್ಮ ಜೀವನದಲ್ಲಿ ಅದು ಎಷ್ಟೋ ಸಲ ನಾವು ನಮ್ಮ ತಂದೆ ತಾಯಿಯಿಂದ ನಿಜವಾದ ಪ್ರೀತಿಯನ್ನು ತೆಗೆದುಕೊಳ್ಳುವುದರಲ್ಲಿ ವಂಚಿತರಾಗಿರುತ್ತೇವೆ. ಅದು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿಯೋ ಆ ಪ್ರೀತಿಯು ನಮ್ಮ ತಂದೆಯಿಂದಾಗಲಿ ಅಥವಾ ತಾಯಿಯಿಂದಾಗಲಿ ನಮಗೆ ಸಿಕ್ಕದೇ ಇದ್ದಿರಬಹುದು, ಅಥವಾ ಅತಿ ಸಣ್ಣ ವಯಸ್ಸಿನಲ್ಲಿ ನಾವು ತಂದೆ ತಾಯಿಯನ್ನು ಕಳೆದುಕೊಂಡಿರಬಹುದು. ಈಗ ಆ ಪ್ರೀತಿಯನ್ನು ನಾವು ನಮ್ಮ ಕಾಸ್ಮಿಕ್ ಪೇರೆಂಟ್ಸ್ ಆದ ಭೂಮಿ ತಾಯಿಯಲ್ಲಿ ಹಾಗೂ ಸೂರ್ಯದೇವನಲ್ಲಿ ಪಡೆದುಕೊಳ್ಳೋಣ. ಹಾಗಾದರೆ ಧ್ಯಾನಕ್ಕೆ ಸಿದ್ಧರಾಗಿ. ಇಲ್ಲಿ ಮರವು ನಮ್ಮ ಕಾಸ್ಮಿಕ್ ಪೇರೆಂಟ್ಸನ್ನು ಕನೆಕ್ಟ್ ಮಾಡಿಕೊಳ್ಳಲು ಇರುವ ಸುಲಭವಾದ ವಿಧಾನ. ಮರವೆಂಬುದು ಎರಡೂ ಶಕ್ತಿಗಳೊಂದಿಗೆ ಬೆರೆತುಕೊಂಡಿದೆ. ಈ ಮರವು ಯಾವುದೇ ಜಡ್ಜ್ಮೆಂಟನ್ನು ಮಾಡುವುದಿಲ್ಲ. ನಮ್ಮ ವಿರೋಧವಾಗಿ ಈ ಮರವು ಇರುವುದಿಲ್ಲ, ಹಾಗೂ ಇದೊಂದು ಸೆಕ್ಯೂರಿಟಿ ಸಿಂಬಲ್ ಆಗಿ ಇಲ್ಲಿ ಕೆಲಸ ಮಾಡುತ್ತದೆ. ದಿ ಟ್ರೀ symbolizes the impersonal self that is immune to the temptation to react to either of the opposites, such as hot and cold, light and dark, pain and pleasure. The tree is only a security symbol here. ಈಗ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಂಡಿದ್ದೀರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೀರ್ಘವಾದ ಉಸಿರಾಟ, ಆರಾಮದಾಯಕವಾದ ಉಸಿರಾಟ. ಈಗ ನಿಮ್ಮ ಹೈಯರ್ ಕಾನ್ಷಿಯಸ್ಗೆ ಒಂದು ಮರವನ್ನು ತೋರಿಸಲು ಹೇಳಿ. You do not necessarily need to visualize it. ಇದು ನಿಮ್ಮ ಗಾರ್ಡನಲ್ಲಿ ಬೆಳೆದಿರುವ ಒಂದು ಮರವಾಗಿರಬಹುದು, ನಿಮ್ಮ ಬಾಲ್ಯದಲ್ಲಿ ನೋಡಿರುವ ಯಾವುದಾದರೂ ಒಂದು ಮರವಾಗಿರಬಹುದು, ಅಥವಾ ಯಾವುದೇ ಪ್ರದೇಶದಲ್ಲಿ ಹೋದಾಗ ನಿಮಗೆ ಇಷ್ಟವಾದಂತಹ ಒಂದು ಮರವಾಗಿರಬಹುದು. ಅದು ಯಾವುದೇ ಜಾಗದಲ್ಲಿರಬಹುದು. ಕೆಲವೊಮ್ಮೆ ಯಾವುದಾದ್ರೂ ಫೋಟೋಗ್ರಫಿ ಸಹ ಆಗಿರಬಹುದು. ಈ ಸಮಯಕ್ಕೆ ನಿಮಗೊಂದು ಮರ ಕಾಣಿಸುತ್ತಿದೆ. ಕ್ಲಿಯರ್ ಆಗಿ ಸಿಂಬಲೈಸ್ ಮಾಡಿಕೊಳ್ಳಿ. ಸರಿಯಾದ ಒಂದು ಚಿತ್ರ ನಿಮ್ಮ ಕಣ್ಣ ಮುಂದೆ ಈಗ ಬಂದಿದೆ. ಅದನ್ನು ಯಾವ ಮರವೆಂದು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ನಿಮ್ಮ ಮುಂದೆ ಈಗ ಯಾವ ಒಂದು ಮರ ಬಂದಿದೆ, ಅದೇ ನಿಮ್ಮ ಕಾಸ್ಮಿಕ್ ಟ್ರೀ. ಆರಾಮವಾಗಿ ಉಸಿರಾಡಿ, ಮುಖದಲ್ಲಿ ಮಂದಹಾಸ. ಈಗ ಮರವು ನಿಮ್ಮೆದುರಿಗೆ ಬಂದು ನಿಂತಿದೆ. ನೀವದರ ಹತ್ತಿರ ಹೋಗುತ್ತಿದ್ದೀರಿ. ಜಸ್ಟ್ ಇಮ್ಯಾಜಿನ್ ಯು ಆರ್ ವಾಕಿಂಗ್ ಟುವರ್ಡ್ಸ್ ಇಟ್. ಹತ್ತಿರ ಹೋಗಿದ್ದೀರಿ. ನಿಮ್ಮ ಎರಡೂ ಕೈಗಳಿಂದ ಆ ಮರವನ್ನು ಒಮ್ಮೆ ಬಿಗಿದಪ್ಪಿಕೊಳ್ಳಿ. ಯಾವುದೇ ಸಂಕೋಚ ಬೇಡ. ಇದು ನಿಮಗಾಗಿಯೇ ಬಂದಿರುವಂತಹ ಮರ. ನಿಮ್ಮ ಕಾಸ್ಮಿಕ್ ಪೇರೆಂಟ್ಸನ್ನು
ಕನೆಕ್ಟ್ ಮಾಡಿಕೊಳ್ಳಲು ಸಹಾಯ ಮಾಡಲು ಬಂದಿರುವ ಮರ. Put your arms around its trunk to embrace it as a greeting, to satisfy yourself that it is firmly planted in the ground. ಮರವು ಭದ್ರವಾಗಿ ನೆಲಕ್ಕೆ ಕಚ್ಚಿಕೊಂಡಿದೆ. ಒಮ್ಮೆ ಅದನ್ನು ಆಲಿಂಗಿಸಿ. ನಿಮಗೆ ಬಹಳ ಆನಂದದಾಯಕವಾದ ಅನುಭೂತಿಯಾಗುತ್ತಿದೆ. ಎಸ್, ಈಗ ನಿಧಾನವಾಗಿ ಮರವನ್ನು ಬಿಟ್ಟು ತಿರುಗಿ ಆ ಮರಕ್ಕೆ ಒರಗಿಕೊಂಡು ಕುಳಿತುಕೊಳ್ಳಿ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಒರಗಿ ಕುಳಿತುಕೊಳ್ಳಿ. ಇಷ್ಟು ಶಕ್ತಿಶಾಲಿಯಾದ ಮರ. ಈ ಮರವು ನಿಮ್ಮನ್ನು ಒಪ್ಪಿಕೊಂಡಿದೆ. ನಿಮ್ಮ ಸ್ಪರ್ಶ ಅದಕ್ಕೂ ಸಂತೋಷವನ್ನು ಕೊಡುತ್ತಿದೆ. ಅದರ ಸ್ಪರ್ಶ ನಿಮಗೂ ಹಿತದಾಯಕವಾಗಿದೆ. ಎಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ದಿಸ್ ಟ್ರೀ ಈಸ್ ದೇರ್ ಟು ಸಪೋರ್ಟ್ ಯು. ಈ ಮರ ನಿಮ್ಮ ಸಾಂತ್ವನಕ್ಕಾಗಿ ಇದೆ. ನೀವು ಈ ಮರದೊಟ್ಟಿಗೆ ಬಹಳ ಕಂಫರ್ಟೇಬಲ್ ಫೀಲ್ ಆಗುತ್ತಿದ್ದೀರಿ. ಈಗ ಗಮನಿಸಿ, ಈ ಮರದ ಬೇರುಗಳು ಭೂಮಿಯೊಳಗೆ ಆಳವಾಗಿ ಸೇರಿಕೊಂಡಿದೆ. ಇದಕ್ಕೆ ಕಾಸ್ಮಿಕ್ ಮದರೊಂದಿಗೆ ಎಷ್ಟು ಆಳವಾದ ಸಂಬಂಧವಿದೆ. ಹಾಗೆಯೇ ಈ ಮರದ ಕೊಂಬೆಗಳು ಆಕಾಶಕ್ಕೆ, ಸೂರ್ಯನೆಡೆಗೆ ಹೇಗೆ ಹರಡಿಕೊಂಡಿದೆ. ಇಲ್ಲಿಯ ರೆಂಬೆ ಕೊಂಬೆಗಳು, ಎಲೆಗಳು ಎಷ್ಟು ಆರೋಗ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ಹೊಳೆಯುತ್ತಿದೆ. ಅದುವೇ ಈ ಮರಕ್ಕೂ ಹಾಗೂ ಕಾಸ್ಮಿಕ್ ಪೇರೆಂಟ್ಸಿಗೂ ಇರುವ ಸಂಬಂಧ. ತಂದೆ ತಾಯಿ ಇಬ್ಬರೊಟ್ಟಿಗೂ ಇದು ಅನುಬಂಧವನ್ನು ಹೊಂದಿದೆ. ಕಾಸ್ಮಿಕ್ ಪೇರೆಂಟ್ಸೇ ನಮ್ಮ ನಿಜವಾದ ತಂದೆ ತಾಯಿಗಳು. ನಾನು ಕೂಡ ಈ ಮರದಂತೆಯೇ ಸಂಪೂರ್ಣವಾಗಿ ನನ್ನ ಕಾಸ್ಮಿಕ್ ಪೇರೆಂಟ್ಸ್ಗಳನ್ನು ನಂಬಬಹುದು. ಸಕಲ ಜೀವಚರಾಚರಗಳನ್ನು ಕಾಯುತ್ತಿರುವ ಈ ಶಕ್ತಿಗಳು ನನ್ನನ್ನು ಕೂಡ ಈ ಭೂಮಿಯಲ್ಲಿ ಕಾಯುತ್ತಿವೆ. ಹಾಗೂ ನಾನು ಇವರನ್ನು ಯಾವುದೇ ಕಾರಣದಲ್ಲಿಯೂ ಕೂಡ ನಂಬಬಹುದು ಹಾಗೂ ಯಾವುದೇ ಸಂಕೋಚವಿಲ್ಲದೆ ಪ್ರೀತಿಯನ್ನು ಕೇಳಬಹುದು. ಈಗ ನನ್ನ ಪ್ರತಿಯೊಂದು ಉಸಿರಾಟದೊಂದಿಗೆ ನಾನು ಇವರೊಂದಿಗೆ ಕನೆಕ್ಟ್ ಆಗುತ್ತಿದ್ದೇನೆ. ಇಲ್ಲಿ ನನಗೆ ಏನು ಬೇಕೋ ಅದನ್ನು ಕೇಳುವ ಸ್ವಾತಂತ್ರ್ಯ ನನಗಿದೆ. ಯಾವುದಾದರೂ ಕಾರಣಕ್ಕಾಗಿ ನನ್ನ ಹ್ಯೂಮನ್ ಮದರ್, ಅಂದರೆ ನನ್ನ ಬಯಾಲಜಿಕಲ್ ಮದರ್, ನನಗೆ ಕೊಡಲಾಗದ ವಸ್ತುಗಳನ್ನು ಇಲ್ಲಿ ನಾನು ಕೇಳಬಹುದು. ಹೇಗೆಂದರೆ ಅಫೆಕ್ಷನ್, ಪ್ರೀತಿ, ಸಹಕಾರ, ವ್ಯಾಲಿಡಿಟಿ, ಒಪ್ಪಿಕೊಳ್ಳುವಿಕೆ ಅಥವಾ ಯಾವುದಾದರೂ ಭಾವನೆಗಳನ್ನು ನನ್ನ ತಾಯಿ ನನಗೆ ಕೊಡುವುದರಲ್ಲಿ ಅಸಮರ್ಥಳಾಗಿರುವುದನ್ನು ನಾನು ಈ ತಾಯಿಯ ಮೂಲಕ ತೆಗೆದುಕೊಳ್ಳುತ್ತೇನೆ ಹಾಗೂ ಪರಿಪೂರ್ಣಳಾಗುತ್ತೇನೆ. ಬಹುಶಃ ನನ್ನ ತಾಯಿಗೆ ಅವರ ತಾಯಿಯಿಂದ ಅದು ಸಿಕ್ಕದೇ ಇದ್ದಾಗ ನನಗೆ ಅದನ್ನು ಕೊಡಬೇಕೆಂದು ನನ್ನ ತಾಯಿಗೆ ಅರ್ಥವಾಗದೇ ಇರಬಹುದು. ಅವಳ ಪರಿಸ್ಥಿತಿಗಳು ಆಗ ನನ್ನನ್ನು ಪ್ರೀತಿಸಲು ಆಗದೇ ಇರುವಂತೆ ಮಾಡಿರಬಹುದು. ನನ್ನ ಭಾವನೆಗಳಿಗೆ ಆಕೆಯು ಸ್ಪಂದಿಸದೇ ಇರುವುದಕ್ಕೆ ಅವಳದೇ ಆದ ಕಾರಣಗಳಿರಬಹುದು. ತೊಂದರೆ ಇಲ್ಲ. ಭೂಮಿ ತಾಯಿ
ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ನನ್ನ ಭಾವನೆಗಳನ್ನು ನಾನು ಅವಳಲ್ಲಿ ಹೇಳುತ್ತಿದ್ದೇನೆ ಹಾಗೂ ಅವಳಿಂದ ಪ್ರೀತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಆ ವ್ಯಾಲಿಡೇಷನ್ ನನಗೆ ಈ ತಾಯಿಯಲ್ಲಿ ಸಿಗುತ್ತಿದೆ. ಆ ಪ್ರೀತಿ, ಆ ಸಪೋರ್ಟ್, ಆಶ್ವಾಸನೆ ಇವೆಲ್ಲವೂ ನನಗೆ ಭೂಮಿ ತಾಯಿಯಿಂದ ಈ ಕ್ಷಣದಲ್ಲಿ ಈ ಮರದ ರೂಪದಿಂದ ಸಿಕ್ಕುತ್ತಿದೆ. ನನ್ನ ಪ್ರತಿಯೊಂದು ಉಸಿರಾಟದಲ್ಲಿ ನಾನು ಭೂಮಿ ತಾಯಿಯೊಟ್ಟಿಗೆ ಮಾತನಾಡುತ್ತಿದ್ದೇನೆ. 1, 2, 3 ಉಸಿರಾಟವನ್ನು ತೆಗೆದುಕೊಳ್ಳಿ. ನಮ್ಮ ಪ್ರೀತಿಯ ಮಧ್ಯೆ ಯಾವುದೇ ಅಡೆತಡೆಗಳು, ಯೋಚನೆಗಳು ಬಂದರೆ ಹೊರಹಾಕುತ್ತಿರುವ ಉಸಿರಾಟದೊಂದಿಗೆ ಅದನ್ನು ಕೂಡ ನಾನು ಹೊರಹಾಕುತ್ತಿದ್ದೇನೆ. ಒಳಗೆ ತೆಗೆದುಕೊಳ್ಳುವ ಉಸಿರಾಟದಲ್ಲಿ ಕೇವಲ ನನ್ನ ಕಾಸ್ಮಿಕ್ ಮದರ್ನ ಪ್ರೀತಿ, ವಿಶ್ವಾಸವನ್ನು ನಾನು ಉಸಿರಾಡುತ್ತಿದ್ದೇನೆ. Take a long breath. So happy here. Very comfortable with this tree. I am getting all the love which I am unable to get from my biological mother. So happy with your cosmic mother. ಮರವು ಹೇಗೆ ತನ್ನ ರೆಂಬೆ ಕೊಂಬೆಗಳನ್ನು ಸೂರ್ಯನೆಡೆಗೆ ಹರಡಿದೆ, ಹಾಗೆಯೇ ನೀವು ನಿಮ್ಮನ್ನು ಕೂಡ ಇಮ್ಯಾಜಿನ್ ಮಾಡಿಕೊಳ್ಳಿ. ನಿಮ್ಮ 2 ಕೈಗಳು ಆಕಾಶದೆಡೆಗೆ ಉಸಿರಾಡಿ, ನಿಮ್ಮ ಉಸಿರಾಟದೊಂದಿಗೆ ಹೀಗೆ ಎಣಿಸಿಕೊಳ್ಳಿ, ನಾನು ನನ್ನ ಕಾಸ್ಮಿಕ್ ಫಾದರ್ ಅಂದರೆ ಸೂರ್ಯನೊಟ್ಟಿಗೆ ಇವಾಗ ಒಡನಾಟದಲ್ಲಿದ್ದೇನೆ. ನನ್ನ ಬಯಾಲಜಿಕಲ್ ಫಾದರ್ ಯಾವುದೇ ಕಾರಣಕ್ಕಾಗಿ ಕೊಡಲು ಆಗದೇ ಇದ್ದಂತಹ ಪ್ರೀತಿಯನ್ನು ಈ ಕಾಸ್ಮಿಕ್ ಫಾದರ್ ನನಗೆ ಕೊಡುತ್ತಿದ್ದಾರೆ. ನನಗೆ ಸಮಯಕ್ಕೆ ಸರಿಯಾಗಿ ಬೇಕಾದಂತಹ ಧೈರ್ಯ, ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ, ಸಮಾಜದಲ್ಲಿ ಸಿಗಬೇಕಾಗಿದ್ದ ಸ್ಥಾನಮಾನ, ವಿಶ್ವಾಸ ಹಾಗೂ ಭದ್ರತೆ, ತಂದೆಯಿಂದ ಸಿಗಬೇಕಾಗಿರುವಂತಹ ಪ್ರೀತಿ, ಮೆಚ್ಚುಗೆ ಇದೆಲ್ಲವೂ ಕೂಡ ನನಗೆ ನನ್ನ ಕಾಸ್ಮಿಕ್ ತಂದೆಯಿಂದ ಸಿಗುತ್ತಿದೆ. ನಾನು ಹೇಗಿದ್ದೇನೆಯೋ ಅವರು ನನ್ನನ್ನು ಹಾಗೆಯೇ ಒಪ್ಪಿಕೊಳ್ಳುತ್ತಿದ್ದಾರೆ. ಅವರು ನನ್ನ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ನನ್ನ ಮುಂದಿನ ಜೀವನದಲ್ಲಿ ನನಗೆ ಯಾವಾಗಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ನನಗೆ ಸಹಾಯವನ್ನು ಮಾಡುತ್ತಾರೆ. ಈಗ ನಾನಿವರಿಬ್ಬರ ಪ್ರೀತಿಯ ಮಗು ಈ ಭೂಮಿಯ ಮೇಲೆ ಇರುವಷ್ಟು ದಿವಸವೂ ನನಗೆ ಈ ಕಾಸ್ಮಿಕ್ ಎನರ್ಜಿಗಳು ಸಿಕ್ಕುತ್ತಲೇ ಇರುತ್ತದೆ. ನಾನೀಗ ಯೂನಿವರ್ಸಿನ ಅಚ್ಚುಮೆಚ್ಚಿನ ಮಗುವಾಗಿದ್ದೇನೆ. ಆಳವಾಗಿ ಉಸಿರಾಡಿ. ಎರಡೂ ಶಕ್ತಿಗಳು ನಿಮ್ಮ ದೇಹದಲ್ಲೀಗ ಸಂಚರಿಸುತ್ತಿದೆ.
ಈ ಕಾಸ್ಮಿಕ್ ಮರದಂತೆ ನೀವು ಕೂಡ ಈಗ ಭದ್ರ ಪರಿಪೂರ್ಣವಾಗಿದ್ದೀರಿ. ಕಾಸ್ಮಿಕ್ ಪೇರೆಂಟ್ಸ್ ನಿಮ್ಮ ದೇಹದಲ್ಲಿ ಶಕ್ತಿಯ ಸ್ವರೂಪದಲ್ಲಿ ಹರಡಿಕೊಳ್ಳುತ್ತಿದ್ದಾರೆ. ನೀವೀಗ ಸ್ವಾವಲಂಬಿತ ಕಾಸ್ಮಿಕ್ ಪೇರೆಂಟ್ಸ್ನ ಅಚ್ಚುಮೆಚ್ಚಿನ ಮಗು. ನಿಮಗೆ ಏನು ಬೇಕೋ ಅದನ್ನು ಅವರಿಬ್ಬರಲ್ಲಿ ಕೇಳಿಕೊಳ್ಳಿ. ಇವರಿಬ್ಬರು ನಿಮ್ಮ ಕಣ್ಣ ಮುಂದೆ ಈಗ ಯಾವ ರೂಪದಲ್ಲಿ ಬಂದಿದ್ದಾರೆ ಅವರನ್ನು ಹಾಗೆಯೇ ಒಪ್ಪಿಕೊಳ್ಳಿ. ನಿಮಗೆ ಕೇವಲ ಶಕ್ತಿಯ ರೂಪದಲ್ಲಿ ದೇಹದಲ್ಲಿ ಹರಿದಾಡುವುದು ಕಾಣಬಹುದು. ಸಣ್ಣದಾಗಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗಬಹುದು. ಕೆಲವೊಮ್ಮೆ ಮೆದುಳಿನಲ್ಲಿ ಸಣ್ಣ ಹುಳ ಹರಿದಂತೆ ಅಥವಾ ದೇಹದಲ್ಲಿ ಯಾವುದಾದರೂ ಜಾಗದಲ್ಲಿ ಸೆನ್ಸೇಷನ್ಗಳು ಆಗುತ್ತಿರಬಹುದು. ಇದು ಶಕ್ತಿಯ ಒಳಹರಿವು. ಹೆದರುವ ಅವಶ್ಯಕತೆ ಇಲ್ಲ. ಇನ್ನು ಕೆಲವರಿಗೆ ತಂದೆ ತಾಯಿಯ ರೂಪದಲ್ಲಿ ನಿಮ್ಮ ಎದುರಿಗೆ ಬಂದು ನಿಮ್ಮ ಕಾಸ್ಮಿಕ್ ಪೇರೆಂಟ್ಸ್ ನಿಂತಿರಬಹುದು. ಹಾಗಾದಲ್ಲಿ ನಿಮ್ಮ ಎರಡೂ ಕೈಗಳಿಂದ ಅವರನ್ನು ಆಲಿಂಗಿಸಿ ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ. ಅಬ್ಸರ್ವ್ ಮಾಡಿ. ನೀವು ಈ ಶಕ್ತಿಗಳನ್ನು ಅಲೋ ಮಾಡುತ್ತಿದ್ದೀರಿ. ಮಧ್ಯದಲ್ಲಿ ಯಾವುದೇ ಬ್ಲಾಕೇಜ್ಗಳಿಗೆ ಅವಕಾಶ ಬೇಡ. ನಿಜವಾಗಿಯೂ ಅವರು ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ. ಒಪ್ಪಿಕೊಳ್ಳಿ. ನಿಮ್ಮ ದೇಹದಲ್ಲಿ ಅವರೊಂದು ಬ್ಯಾಲೆನ್ಸನ್ನು ತರುತ್ತಿದ್ದಾರೆ. ಇಷ್ಟು ವರ್ಷಗಳು ನಿಮಗೆ ಸಿಕ್ಕದೇ ಇರುವ ಪ್ರೀತಿಯು ಈ ಮರದ ಮೂಲಕ, ಈ ಕಾಸ್ಮಿಕ್ ಪೇರೆಂಟ್ಸ್ನ ಮೂಲಕ ನಿಮಗೆ ಸಿಕ್ಕುತ್ತಿದೆ. ಫೀಲ್ ಇಟ್. ಪ್ರತಿ ಉಸಿರಾಟದೊಂದಿಗೆ ಅವರು ನಿಮಗೆ ಹತ್ತಿರವಾಗುತ್ತಿದ್ದಾರೆ. ಫೀಲ್ ಇಟ್. ಫೀಲ್ ಇಟ್. ಎಷ್ಟು ಅದ್ಭುತವಾದ ಕ್ಷಣಗಳು. ನೀವು ಕಂಫರ್ಟೇಬಲ್ ಇದ್ದಲ್ಲಿ ಧ್ಯಾನವನ್ನು ಮುಂದುವರಿಸಬಹುದು. ಧ್ಯಾನ ಮುಗಿದ ನಂತರ ನಿಮ್ಮ ಕಾಸ್ಮಿಕ್ ಪೇರೆಂಟ್ಸ್ಗಳಿಗೆ ಧನ್ಯವಾದವನ್ನು ಹೇಳಿ, ಮರಕ್ಕೆ ಧನ್ಯವಾದವನ್ನು ಹೇಳಿ ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬನ್ನಿ. ಸರ್ವೇ ಜನ ಸುಖಿನೋ ಭವಂತು.